Good morning, ladies and gentlemen. We are from Mangalore Management Association. I am President Edward Joseph Coelho and our Secretary Dr. Ramya Shetty and our Treasurer Dr. Arun Kumar Shetty. Our immediate past President Mr. B. Jayaraj Ray and immediate past Secretary Dr. Pramila Shetty. Good morning once again. ಕನ್ನಡದಲ್ಲಿ ಮಾತಾಡಬೇಕಾ? ಮಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ STM ಕಾಲೇಜಲ್ಲಿ ಕ್ಯಾಂಪಸಲ್ಲಿ ನಾವಿರುವುದು MG ರೋಡ್ ಕುಡಿಯಲ್ಬೇಲ್ ಮ್ಯಾಂಗ್ಳೂರ್ 3. MME KVK ಅತ್ಯುತ್ತಮ ವ್ಯವಸ್ಥಾಪಕ ಪ್ರಶಸ್ತಿ 2025 ಪುರಸ್ಕೃತರು ಡಾಕ್ಟರ್ MN ರಾಜೇಂದ್ರ ಕುಮಾರ್. ಮಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ MMA ಒಂದು ವೃತ್ತಿಪರ ಸಂಘವಾಗಿದೆ. ಇದು ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಐಮಾ ನವದೆಹಲಿಗೆ ಸಂಯೋಜಿತವಾಗಿದೆ. ಇದು ದೇಶದಲ್ಲಿ ಮ್ಯಾನೇಜ್ಮೆಂಟ್ ವೃತ್ತಿಯ ರಾಷ್ಟ್ರೀಯ ಉನ್ನತ ಸಂಸ್ಥೆಯಾಗಿದೆ. 1979ರಲ್ಲಿ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಅಂದಿನ ಅಧ್ಯಕ್ಷರಾದ ದಿವಂಗತ KN ಬಾಸ್ರಿಯವರು ಮಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನನ್ನು ಪ್ರಾರಂಭಿಸಿದರು. ಪ್ರಸ್ತುತ ಈ ಸಂಘವು 600ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ ಮತ್ತು ಅದರ ಸದಸ್ಯರ ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ನಿಯೋಜಿತ ಉಪನ್ಯಾಸ ಸಭೆಗಳು, ಕಾರ್ಯಾಗಾರಗಳು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ. 1982-84ರ ಅವಧಿಯಲ್ಲಿ ಸಂಘದ ಅಧ್ಯಕ್ಷರಾಗಿದ್ದ ದಿವಂಗತ K. ವಿಶ್ವನಾಥ್ ಕಾಮತ್ ಅವರ ಹೆಸರಿನಲ್ಲಿ 1997ರಲ್ಲಿ ಅತ್ಯುತ್ತಮ ವ್ಯವಸ್ಥಾಪಕ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಯಿತು. MMA KVK ಅತ್ಯುತ್ತಮ ವ್ಯವಸ್ಥಾಪಕ ಪ್ರಶಸ್ತಿಯನ್ನು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದ ಗಣ್ಯ ವ್ಯಕ್ತಿಗೆ ನೀಡಲಾಗುತ್ತದೆ. ಪ್ರಸ್ತುತ ಸಾಲಿನಲ್ಲಿ ಮಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ತನ್ನ 27ನೇ MMA KVK ಅತ್ಯುತ್ತಮ ವ್ಯವಸ್ಥಾಪಕ ಪ್ರಶಸ್ತಿಯನ್ನು ಡಾಕ್ಟರ್ M. ರಾಜೇಂದ್ರ ಕುಮಾರ್ ಅಧ್ಯಕ್ಷರು, ದಕ್ಷಿಣ ಕೆನರಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಲಿಮಿಟೆಡ್ ಅವರಿಗೆ ನೀಡಿ ಗೌರವಿಸಲಾಗುವುದು. 28 ಮಾರ್ಚ್ 2026ರಂದು STM ಕಾಲೇಜಿನ ಸಭಾಂಗಣದಲ್ಲಿ ಸಾಯಂಕಾಲ 6 ಗಂಟೆಗೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ M. ಮೋಹನ್ ಆಳ್ವಾ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮಂಗಳೂರು ಮತ್ತು ಉಡುಪಿಯ ನಿರ್ವಹಣಾ ವೃತ್ತಿಪರರು ಭಾಗವಹಿಸಲಿದ್ದಾರೆ. ನೀವು ಸಹ ನಮಗೆ ಭಾಳಷ್ಟು ಪ್ರಚಾರವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಾಗಿ ನಮ್ಮನ್ನು ಸಂತೈಸಿಸಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿ ಕೊಡಬೇಕಾಗಿ ನಾವು ವಿನಂತಿಸುತ್ತೇವೆ. ಕಾರ್ಯದರ್ಶಿ ಡಾಕ್ಟರ್ ರಮ್ಯಾ, ಉಪಾಧ್ಯಕ್ಷರು K. ಕೃಷ್ಣ ಶೆಟ್ಟಿ, ಅಧ್ಯಕ್ಷರು ಎಡ್ವರ್ಡ್ ಜೆ ಕೊಯ್ರ್ಲೋ. ಈ ಅತ್ಯುತ್ತಮ ವ್ಯವಸ್ಥಾಪಕ ಪ್ರಶಸ್ತಿಯನ್ನು ಕೊಡುವ ಮೊದಲು ನಾವು ನಮ್ಮ ಸದಸ್ಯರಿಂದ ಯಾರಿಗೆ ಕೊಡಬಹುದು, ನಿಮ್ಮಲ್ಲಿ ಯಾರಾದರೂ ಮನಸ್ಸಲ್ಲಿ ಇಂಥ ಜನರಿದ್ದರೆ ನಮಗೆ ನೀವು ಬರೆದು ಕಳಿಸಿರಿ ಎಂದು ಕೇಳಿಕೊಳ್ಳುತ್ತೇವೆ. ಅವರಿಂದ ಬಂದ ಅಪ್ಲಿಕೇಶನ್ನನ್ನು ನಮ್ಮ ಒಂದು ಸರ್ಚ್ ಕಮಿಟಿ, ವಿಶೇಷ ಒಂದು ಸಮಿತಿ ಉಂಟು, ಅದರಲ್ಲಿ ನಾವು ಆ ಹೆಸರುಗಳನ್ನು ಒಂದೊಂದು ಡಿಸ್ಕಷನ್ ಮಾಡ್ತೇವೆ. ಈ ಸಲ ನಮಗೆ ಸಾಧಾರಣ 18ರಿಂದ 20 ಹೆಸರುಗಳು ಬಂದಿದ್ದವು. ಈ ಸಮಯದಲ್ಲಿ ನಾವು ಈ ಸರ್ಚ್ ಕಮಿಟಿ ಸಾಧಾರಣ 3 ಸಲ ಒಟ್ಟಿಗೆ ಸೇರಿ ಕ್ರಮೇಣವಾಗಿ ಲಾಸ್ಟ್ 3 ಪರ್ಸನಾಲಿಟೀಸನ್ನು ನಾವು ಸೆಲೆಕ್ಟ್ ಮಾಡಿ ನಮ್ಮ ಗವರ್ನಿಂಗ್ ಬಾಡಿ ಒಂದು ಉಂಟು, ಅದು ತಿಂಗಳಿಗೆ ಒಂದು ಸಲ ನಾವು ಮೀಟ್ ಆಗ್ತೇವೆ. ಅದರಲ್ಲಿ ನಾವು ಆ ವಿಷಯ ಡಿಸ್ಕಷನ್ ಮಾಡಿದೆವು. ಇದರಿಂದ
ನಾವು ಅತ್ಯುತ್ತಮ ವ್ಯಕ್ತಿ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಆಗಬಹುದೆಂದು ನಿರ್ಧರಿಸಿ ಈ ಕಾರ್ಯಕ್ರಮವನ್ನು ಮಂಡಿಸಿದ್ದೇವೆ. ಇದರಲ್ಲಿ 10 ಕ್ರೈಟೀರಿಯಾಗಳ ಒಳಗೊಂಡಿದೆ. ಇದು ಸಾಧಾರಣ ನಾವು 26 ವರ್ಷದಿಂದ ಸಿನ್ಸ್ ಬಿಗಿನಿಂಗಿಂದ ಯಾವಾಗ ಇದು ನಾವು ಪ್ರಶಸ್ತಿ ಶುರು ಮಾಡಿದ್ದೇವೆ ಆದ್ದರಿಂದ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಅದು ಒಂದಲ್ಲಿ ಇಂಡಿವಿಜುವಲ್ ಡೆವಲಪ್ಮೆಂಟ್ ಮತ್ತು ಇನೋವೇಷನ್ಸ್ ಇನ್ ದ ಫೀಲ್ಡ್, ಮ್ಯಾನೇಜೀರಿಯಲ್ ಎಕ್ಸಲೆನ್ಸ್, ಇನ್ಸ್ಪಿರೇಷನಲ್ ಲೀಡರ್ಶಿಪ್ ಕ್ವಾಲಿಟಿ, ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಅನ್ಡಿವೈಡೆಡ್ ಸೌತ್ ಕೆನರಾ, social image, ethical values, communication to the younger generation, general acceptability ಮತ್ತು seniority. ಇದರ ಪ್ರಕಾರ ನಾವು ನೋಡ್ತೇವೆ. ಇದರಲ್ಲಿ ಪ್ರತ್ಯೇಕವಾಗಿ ಆ ವ್ಯಕ್ತಿಯು ದಕ್ಷಿಣ ಕನ್ನಡ ಮತ್ತು ಉಡುಪಿ ತಾಲೂಕಿನಲ್ಲಿ ಜನರಿಗೆ ಸ್ಪಂದಿಸಿರುವ ವ್ಯಕ್ತಿಯಾಗಿರಬೇಕು ಎಂದು ನಾವು ಪರಿಗಣಿಸುತ್ತೇವೆ.